ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂತೆ, ನಾನು ಮಮ್ಮಿ ಮನೆಗೆ ಬಂದಿದ್ದೀನಿ. ಸೊ ಸುಮ್ಮನೆ ಆಚೆ ಸುತ್ತಾಡೋಣ ಅಂತ, ಇಲ್ಲೊಬ್ಳು ಇದ್ದಾಳೆ. ಸೊ ಇಬ್ಬರು ಬಂದಿದ್ದೀವಿ. ಸುತ್ತಾಡ್ಕೊಂಬರೋಣ ಅಂತ. ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಲವ್ ಯು. ಒಟ್ಟಿಗೆ ಹೋಗ್ತಾ ಇದ್ದೀವಿ. ಅಮ್ಮ, ಸಿಸ್ಟರ್ ಆ್ಯಂಡ್ ನಾನು 3 ಜನ ಹೋಗ್ತಾ ಇದ್ದೀವಿ. ಸ್ಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಏನಾದರೂ ಪರ್ಚೇಸ್ ಮಾಡೋಣ, ಸುಮ್ಮನೆ ನೋಡೋಣ. ಅಲ್ಲಿ ಹೋದ್ಮೇಲೆ ಆಫರ್ ಏನಾದ್ರು ಬಿಟ್ಟಿದ್ರೆ ಎತ್ಕೊಂಬಂದ್ಬಿಡೋದು. ನಮ್ಮಮ್ಮ ನಗ್ತಾ ಇದ್ದಾರೆ ಏನಿದು ಅಂತ. ನಮ್ಮಮ್ಮಗೆ ಬ್ಲಾಗ್ ಅಂತ ಗೊತ್ತಿಲ್ಲ, ವೀಡಿಯೋ ಕಾಲಲ್ಲಿ ಇದ್ದೀನಿ ಅಂದ್ಕೊಂಡವ್ರೆ. ಹಾಯ್ ಮಾಡಮ್ಮಮ್ಮ. ಹಾಯ್ ಪೂಜಕ್ಕ. ಪೂಜಕ್ಕ ನೀವು ಬ್ಲಾಗಲ್ಲಿಲ್ಲ. ಇವಳು ಬ್ಲಾಗ್ ಮಾಡ್ತೀನಿ ಅಂತ ಇಟ್ಕೊಂಡ್ಬಿಟ್ಟು ಬ್ಲಾಗ್ ಮಾಡೋಕ್ಕೆ ರೆಡಿ ಇಲ್ಲ ಅವಳು. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಯಾಕೆ ಮೀಟ್ರ್ ಇಲ್ಲವಂತೆ ರೋಡಲ್ಲಿ ಮಾಡೋದಕ್ಕೆ. ಹಾಗಾಗಿ ಸೊ ನಾನು ಮಾಡ್ತಾಯಿದ್ದೀನಿ, ಅವಳು ಮಾಡೋಕ್ಕೆ ರೆಡಿ ಇಲ್ಲ. ಫೈನಲಿ ಸ್ಮಾರ್ಟಿಗೆ ಬಂದ್ವಿ. ಡುಮ್ಮಿ ಮುಖ ನೋಡು. ತಗೋ. ದೊಡ್ಡದು ಡೆಕೋರೇಷನಲ್ಲಿ ಹೆಂಗೆ ಮಾಡಿದ್ದಾರೆ. ತಗೊಂಡಿದ್ದೀವಿ, ಏನು ತಗೋಬೇಕಂತ ಗೊತ್ತಾಗ್ತಿಲ್ಲ. ಇದೆಲ್ಲ ಮನೆ ಐಟಮ್ಗಳು ಇವೆಲ್ಲ. ಕೆಳಗಡೆ ಬಂದ್ಬಿಟ್ಟು ರೇಷನ್ದು. ಇವಳು ಗ್ಯಾಸ್ ತಗೋಬೇಕು ಅಂತ ಹೇಳ್ತಾನೆ, ಅವಳೆ ಯಾವಾಗ ತಗೊತಾಳೋ ಗೊತ್ತಿಲ್ಲ. ಇದು ಚೆನ್ನಾಗಿದೆ ಕಣೆ. ಇದು 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 ವೆಯ್ಟ್ ನಾನು ತೋರಿಸ್ತೀನಿ. ನನಗೊಂದು ಯಾವುದೋ ಒಂದು ಗೊತ್ತಿದೆ. ಅಲ್ಲ, ನಾನು ಯಾವುದೋ ಒಂದು ನೋಡಿದ್ದೀನಿ. ಇದು ಕ್ಲೀನ್ ಮಾಡೋದು ಸೇಮ್ ಹಿಂಗೆ ಎತ್ಬಿಟ್ಟು ಕ್ಲೀನ್ ಮಾಡ್ತಾರೆ ನೋಡಿ. ಎಲ್ಲ ಮನೆ ಐಟಮ್ಗಳು. ಮೇಲೆ ಫುಲ್ಲು ಮನೆಗೆ ಅಡುಗೆ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಇವಾಗ ಏನು ತೊಗೋಬೇಕು, ಮೊನ್ನೆ ತಾನೇ ಡಿ ಮಾರ್ಟ್ಗೆ ಹೋಗ್ಬಿಟ್ಟು ಎಲ್ಲ ಐಟಮ್ ಎತ್ಕೊಂಡು ಬಂದ್ಬಿಟ್ಟಿದ್ದೀವಿ. ದುಡ್ಡು ಹಾಳು ಮಾಡೋದು ಜಾಸ್ತಿ ನಾವು. ನಮಗೆ ಬೇಡವ. ಮುಂಚೆ ಸಿಕ್ಕಾಪಟ್ಟೆ ತಗೊಂಡು ದುಡ್ಡು ಬರೋ ದುಡ್ಡೆಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ. ಅಂದರೂ ಹೆಣ್ಮಕ್ಳಿಗೆ ಎಷ್ಟು ತೊಗೊಂಡ್ರು ಕಮ್ಮಿನೇ. ನಿಜ. ಇಲ್ಲಿಟ್ಟಿದ್ದೀನಿ, ಹುಡುಕ್ತಾಳೆ ಕ್ಯಾಮ್ರಾ ಎಲ್ಲಿದ್ದಾಳೆ ಅಂತ ನಾನು ಕೆಳಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲರೂ ನೋಡ್ತಾರೆ, ಹಾಗಾಗಿ ಸ್ವಲ್ಪ ನಾಚಿಕೆ ಆಗುತ್ತೆ. ಮೀಟ್ರ್ ಇವಳಿಗೆ ಇಲ್ವಂತೆ ಜನಗಳ ಮುಂದೆ ಮಾಡೋದಕ್ಕೆ. ಬಟ್ ನನಗಿದೆ ಹಿಂಗೆ ಕದ್ದು ಮುಚ್ಚಿ ಮಾಡೋದು. ಅವರು ಜನಗಳಿದ್ದಾಗ ಸ್ವಲ್ಪ ನಾಚಿಕೆ ಆಗುತ್ತೆ. ಇಲ್ಲೆಲ್ಲ ಒಂದೊಂದ್ಸಲ ಆಫರ್ ಮೇಲೆ ಸಿಕ್ಕಾಪಟ್ಟೆ ಆಫರ್ ಮೇಲೆ ಬಿಟ್ಟಿರ್ತಾರೆ. ಈಗೆಲ್ಲ ಹೋಳಿಗೆ ಮಾಡ್ತಿದ್ದೀವಿ ನಾವು. ಮಾಡ್ಬೇಕು ಅವಳೊಂದು ನಾನೊಂದು ತೊಗೊಂಡಿದ್ದೀವಿ. 200 199 ರೂಪೀಸ್ ಅದು. ಈಗ ಇದೊಂದು ಗ್ಲಾಸ್ ಒಂದು ತಗೊತಾಳೆ. ಇದು ನಾನು ತೊಗೊಂಡೆ, ಅದು ಅವಳು ತೊಗೊಂಡ್ಲು. ಫುಲ್ಲು ಅದೊಂದು ವ್ಲಾಗ್ ಮಾಡ್ತೀನಿ, ಓಕೆನಾ? ಏನೇನು ತೊಗೊಂಡ್ವಿ ಅಂತ. ತುಂಬ ಲಾಂಗ್ ಆಯಿತು ಅಂದರೆ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ, ಇಲ್ಲಾಂದರೆ ಇದೇ ವೀಡಿಯೋಲ್ಲೇ ನಾನು ಅಟ್ಯಾಚ್ ಮಾಡ್ತೀನಂತೆ. ಓಕೆ, ನೋಡೋಣ. ಇನ್ನೂ ನೋಡ್ತಾ ಇದ್ದೀವಿ. ನೋಡೋಣ, ಹೊಸ ಐಟಮ್ ಬಂದಿದ್ರೆ ನೋಡ್ತೀವಿ. ಹೆಂಗೆ ಅಂದರೆ ನನಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ನಾಚಿಕೆ ಆಗ್ತಾಯಿದೆ. ಯಾಕಂದರೆ ಜನಗಳೆಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹಾಗಾಗಿ ಹೆಂಗಿದು ಬೀಳಲ್ವಾ? ಅಲ್ಲಿ ಬರ್ದಿರ್ತಾರೆ ನೋಡು. 200 ಜನ ಜಾಸ್ತಿ ಇದ್ದಾರೆ, ನಾಚಿಕೆ ಆಗ್ತೈತೆ. ಚೆನ್ನಾಗಿದೆ ಕ್ವಾಲಿಟಿ. ತೊಗೊಳ್ತೀಯಾ?
ಈ ಬಾಟ್ಲು ಬಳ್ಳೆಲ್ಲ ಕೊಟ್ಟಿದ್ದೀಯಲ್ಲ ಬಳ್ಳಿ ಇದ್ದಾಗ ಹಾಕ್ಬೇಕು ನೋಡೋದು ಹೆಂಗೆ ಹಾಕ್ತೀವ ಹಳೆದು ಎಷ್ಟು ತಗೊಂಡ್ರ ಹಳೆದು ತಗೊಂಡ್ರ ಇದು ಕಟ್ ಮಾಡಿ ನಿಮ್ಗೆ ಸಿಕ್ಸ್ಬೇಕು ನಿಮ್ಗೆ ಬಾಕ್ಸ್ ತೊಗೋಬೇಕು ನಾನು ನನಗೆ ಸ್ಟೆಪ್ ಬೈ ಹಾಕ್ತರೋದು ಇವೆಲ್ಲ ಬಳೆ ಹಾಕ್ಬಿಟ್ಟಿರ್ತೀನಿ ಬಳೆ ಜಾಸ್ತಿ ಸಣ್ಣ ಕಾಣ್ತಾರೆ ನಿಮಗೆ ಸಿಗಿಸ್ಬೇಕು ಅಮ್ಮ ಏನೋ ಐಡಿಯಾ ಕೊಡ್ತೈತೆ ಬಳೆ ಮನೇಲಿ ಸಿಕ್ಕಾಪಟ್ಟೆ ಬಳೆ ಐತೆ ಹಾಗಾಗಿ ಐಡಿಯಾ ಕೊಡ್ತಾ ಇರೋದು ನನಗೆ ಅದು ಆ ಥರ ಮಾಡು ಅಂತ ಓಕೆ ಸೊ ನಾನು ಕದ್ದು ಮುಚ್ಚು ವಿಡಿಯೋ ಮಾಡ್ತಿದ್ದೀನಿ ಹಾಗಾಗಿ ನನಗೆ ಡಬ್ಬಿಗೆ ಹೋಗ್ಬೇಕು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಸಿಗುತ್ತಾ ಡಬ್ಬಿಗೆ ಬಳೆಗಳು ಹಾಕಿಡೋಕ್ಕೆ ಫೈನಲಿ ಐಟಮ್ ತೊಗೊಂಡು ಹೊಡ್ತಾ ಇದ್ದೀವಿ ಮನೆಗೆ ಇದರಲ್ಲೂ ಪ್ಯಾಕ್ ಮತ್ತು ಅದರಲ್ಲಿ ಒಂಚೂರು ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇವಾಗ ಮೆಟ್ರೋಗೆ ಹೋಗ್ತಾ ಇದ್ದೀವಿ ನೋಡಿ ಲಾಗ್ ಮಾಡ್ತಾ ಇದ್ದೀನಿ ಸೊ ಈಗ ಮೆಟ್ರೋಗೆ ಹೋಗ್ತಾ ಇದ್ದೀವಿ ಇಲ್ಲೊಂದು ಚೂರು ಅಲ್ಲೊಂದು ಚೂರು ಇಲ್ಲೊಂದು ಚೂರು ತಗೊಂಡು ಇವಾಗ ಮನೆಗೆ ಹೋಗೋದು ಸೊ ಫೈನಲಿ ನಾನು ಮನೆಗೆ ಬಂದಾಯಿತು ಏನೇನು ತೊಗೊಂಡಿದ್ದೀನಿ ಏನೇನಿಲ್ಲ ಅಂತ ಇವಾಗ ತೋರಿಸ್ತೀನಿ ಓಕೆನಾ ಸೊ ಜಾಸ್ತಿ ನನಗೆ ಬೇಕಾಗಿರೋ ಐಟಮೇ ತೊಗೊಂಡ್ಬಿಟ್ಟೆ ನಾನು ಬನ್ನಿ ತೋರಿಸ್ತೇನೆ ಮೇನ್ ನಾನು ರೈಸ್ ತೊಗೊಂಡೆ 2 kg ಇದ್ರ ಹೆಸರು ಬಂದುಬಿಟ್ಟು ಹೈದ್ರಾಬಾದ್ ಬಿರಿಯಾನಿ ಬಾಸುಮತಿ ರೈಸ್ ಅಂತ ಇತ್ತು ಸೊ 2 kg ತೊಗೊಂಡಿದ್ದೀನಿ ಸೊ ಇದು ಪ್ರೈಸ್ ಬಂದುಬಿಟ್ಟು 104 ಎಷ್ಟೋ ಹಾಕಿದ್ರು ಓಕೆನಾ ಸೊ ಅದಾದಮೇಲೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಗನ್ ಕಟ್ಬಿಟ್ಟಿದ್ದಾರೆ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಕಲರಿಗೆ ಅಡುಗೆ ಮಾಡುವಾಗ ಸ್ವಲ್ಪ ಕಲರ್ ಕಾಣಲಿ ರೆಡ್ಡಾಗಿ ಅಂತ ಅದು ಬಿಟ್ಟರೆ ಹಾಲು ಮೊಸರು ತೊಗೊಂಡೆ ಇಲ್ಲೇ ತೊಗೊಬೋದಿತ್ತು ಬಟ್ ಅಲ್ಲಿ ಹೋಗಿದ್ದೀನಲ್ಲ ಹೆಂಗೂ ತೊಗೊಳ್ಳೇಬೇಕಿತ್ತು ಅಂದ್ಬಿಟ್ಟು ತೊಗೊಂಬಂದೆ ಅದಾದಮೇಲೆ ಅಡುಗೆ ಎಣ್ಣೆ ದೇವ್ರ ಎಣ್ಣೆ ತೊಗೊಂಡಿದ್ದೀನಿ ದೇವ್ರ ಸ್ಥಾನಕ್ಕೆ ಅಂತ ಸೊ ದೇವ್ರ ಪೂಜೆ ಮಾಡುವಾಗ ಯೂಸ್ ಮಾಡ್ತೀನಲ್ವ ಹಾಗಾಗಿ ಅದಕ್ಕೊಂದು ತೊಗೊಂಡೆ ಅದು ಬಿಟ್ಟರೆ ಬಟ್ಟೆ ಬ್ರಷ್ಷು ಈಗಾಗಲೇ ಓಪನ್ ಮಾಡಿ ನೋಡ್ಬಿಟ್ಟಿದ್ದೀನಿ ಈ ಥರ ಇಟ್ಕೊಂಡು ಉಜ್ಜೋದು ಬಟ್ಟೆನ ಅಂತ ಇನ್ನೊಂದು ನಾನು ಅದು ಗಾಜಿಂದು ತಟ್ಟೆ ಮತ್ತು ಬೌಲ್ ಏನೋ ತೊಗೊಂಡಿದ್ದೆ ಬಟ್ ಅದನ್ನು ಕ್ಯಾನ್ಸಲ್ ಮಾಡಿದೆ ಯಾಕಂದರೆ ಅದು ಮನೇಲಿತ್ತು ಸುಮ್ಮನೆ ತೊಗೊಂಡ್ರು ಅಲ್ಲಿ ಮೂಲೆ ಇಡಬೇಕು ಅದ್ರ ಬದಲು ಮನೆಗೆ ಏನಾರು ಐಟಮ್ ತೊಗೊಳ್ಳೋಣ ಅಂದ್ಕೊಂಡೆ ಹಾಗಾಗಿ ಸುಮ್ಮನೆ ಎಷ್ಟು ಬೇಕಾಗಿತ್ತು ಅಷ್ಟು ತೊಗೊಂಡೆ ಆಗಲೇ ನಾನು ಡಿಮಾರ್ಟ್ಗೆ ಹೋಗಿ 1 ವೀಕ್ ಆಯ್ತೇನೋ ಡಿಮಾರ್ಟ್ಗೆ ಹೋಗಿ ನನಗೆ ಏನೇನು ಬೇಕೋ ಎಲ್ಲ ಎತ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಈ ಸಲ ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲಿಲ್ಲ ಇದನ್ನು ತೊಗೋಬಾರ್ದಿತ್ತು ಬಟ್ ಹೋಗಿದ್ನಲ್ಲ ಇರಲಿ ಎಮರ್ಜೆನ್ಸಿಗೆ ಅಂತೇಳಿ ತೊಗೊಂಡ್ಬಂದ್ಬಿಟ್ಟೆ ಸೊ ಇಷ್ಟು ಇವತ್ತಿನ ವ್ಲಾಗ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವೀಡಿಯೋಗಳು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಇನ್ನು ಸುಮಾರು ಜನಕ್ಕೆ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಹೇರ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಫೇಸಲ್ಲಿರುವಂಥ ಪಿಂಪಲ್ ಆಮೇಲೆ ಡಾರ್ಕ್ ಸ್ಪಾಟ್ಸ್ ಆಮೇಲೆ ಪಿಂಪಲ್ ಕಲೆಗಳು ಎಲ್ಲ ಇರ್ತಾವಲ್ಲ ಅದ್ರದ್ದು ಏನಾರು ವೀಡಿಯೋ ಬೇಕು ಅಂದರೆ ಹೇಳಿ ನನಗೆ ಗೊತ್ತಿರೋದನ್ನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬಾಯ್